ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸುಮ್ಮನೆ ಕೂತ್ಕೊಂಡಿದ್ವು. ಇದಕ್ಕಿದ್ದಂಗೆ ನನ್ನ ಯಜಮಾನರು ಒಂದು 20-25 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗಲಿಕ್ಕೆ ಅಂತಂದಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು, ಬಾ ದುರಂಧರ್ ಮೂವಿಗೆ ಹೋಗ್ಬಿಟ್ಟು ಬರೋಣ ಅಂತ. ನಾನು ಮೂವಿಗೆ ಹೋಗೋ ಇದರಲ್ಲಿ ಇರಲಿಲ್ಲ, ಆದರೆ ಹಿಂಸೆ ಮಾಡಿದ್ರು. ಯಾಕಂದರೆ 18+ ಮಾತ್ರ ನೋಡಬೇಕಂತೆ. ಯಾಕೆಂದರೆ ತುಂಬ ಕ್ರೂರವಾಗಿರುತ್ತೆ. ಸ್ವಲ್ಪ ಅದು 18+ ಇರೋರು ಮಾತ್ರ ನೋಡಬೇಕು, ಚಿಕ್ಕ ಮಕ್ಕಳೆಲ್ಲ ನೋಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಯಜಮಾನ್ರು ಹೆಂಗಿದ್ರು ಅನ್ನಿಲ್ವಲ್ಲ, ಬಾ ಇವತ್ತೇ ಒಂದು ಒಳ್ಳೆ ಚಾನ್ಸು ನಮಗೆ, ಹೋಗ್ಬಿಟ್ಟು ಬಂದ್ಬೋಣ ಅಂತ ಹೇಳಿದ್ರು. ಆಗ ಎಷ್ಟು ಬೇಗ ರೆಡಿಯಾಗಿ ಬೇಗ ಫಾಸ್ಟಾಗಿ ಹೊರಟ್ವು ಅಂತ ಹೇಳಿದ್ರೆ, ಒಂದು 10-15 ಮಿನಿಟ್ಸಲ್ಲಿ ನಾವು ಒಂದು 6-7 ಕಿಲೋಮೀಟರ್ ರೀಚ್ ಆಗಿದ್ದೀವಿ. ಅಷ್ಟು ಫಾಸ್ಟಾಗಿ ಬಂದಿದ್ದೀವಿ. ಇಲ್ಲಿ ಬಾಲ್ಕನಿನೇ ತೊಗೊಂಡ್ರು. ಸ್ಕ್ರೀನ್ ಅದು ತುಂಬ ಚೆನ್ನಾಗಿತ್ತು, 200 ಈಚ್ ಇತ್ತು. ಬಟ್ ಬೇರೆ ಎಲ್ಲೂ ಸಿಗಲಿಲ್ಲ. ನಮ್ಮ ಮನೆಯಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲೇ ಇತ್ತು. ಪರವಾಗಿಲ್ಲ, ಮೂವಿ ನೋಡಲಿಕ್ಕೋಸ್ಕರ ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ಮೂವಿ ನೋಡಿಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳು ಮಾತ್ರ ತೋರಿಸೋದು ಬೇಡ, ಯಾಕೆಂದರೆ ಮಕ್ಕಳು ಎದುರುಕೊಳ್ಳೋರು ಇರ್ತಾರೆ. ಹಾಗಾಗಿ 18+ ಇರೋರು ಮಕ್ಕಳು ಮಾತ್ರ ತೋರಿಸ್ಬೇಕು, 18 ಕಡಿಮೆ ಇರೋರು ತೋರಿಸ್ಬಾರ್ದು ಅಂತ ಅಲ್ಲೇ ಬೋರ್ಡ್ ಹಾಕಿರ್ತಾರೆ. ಆದರೂ ಕೂಡ ಅದನ್ನ ನಾವು ಅನುಸರಿಸಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಮೂವಿ 18+ ನೋಡೋರ ಥರ ಇದೆ, ಅದಕ್ಕಿಂತ ಚಿಕ್ಕ ಮಕ್ಕಳು ನೋಡಿದ್ರೆ ಎದುರುಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಲವೊಂದೊಂದು ಮೂವಿಗಳೇ ಆಗಲಿ, ಯಾವುದೇ ಆಗಲಿ, ಮಕ್ಕಳಿಗೆ ಯಾವ್ದು ತೋರಿಸ್ಬೇಕು ಅದೇ ತೋರಿಸ್ಬೇಕಾಗತ್ತೆ. ಯಾವುದು ಯಾರ್ಯಾರು ನೋಡಬೇಕು ಅದನ್ನು ನೋಡೋದೇ ತುಂಬ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾವು ಕೂಡ ನೈಟು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ 8:40 ಮನೆ ಬಿಟ್ಟಿದ್ದೀವಿ. ಎಷ್ಟು ಬೇಗ ರೀಚ್ ಆಗಿದ್ದೀವಿ ಅಂದರೆ 9ಗೆ 2-3 ಮಿನಿಟ್ಸ್ ಇದ್ದಂಗೆ ರೀಚ್ ಅದು ಥಿಯೇಟರ್ ಹತ್ರ. ಹಾಗೆ ಟಿಕೆಟ್ ತೊಗೊಂಡು ನಾವು ಥಿಯೇಟರ್ ಒಳಗೆ ಹೋಗಿ ಒಂದು 2-3 ಮಿನಿಟ್ಸ್ ಕೂತ್ಕೊಂಡು ಲೇಟಾಗಿ ಸ್ಟಾರ್ಟ್ ಆಯಿತು, ಒಂದು 5 ಮಿನಿಟ್ಸ್ ಅಂತ ಹೇಳ್ಬೋದು. ಅದೆಲ್ಲ ನಂಬರ್ ಹೊಡೆದು ಮೂವಿ ಸ್ಟಾರ್ಟಿಂಗಿನ ನೋಡೋದು. 3 ಅವರ್ಸು 9 ಗಂಟೆಗೆ ಸ್ಟಾರ್ಟ್ ಆಗಿದ್ದಕ್ಕೆ 1 ಗಂಟೆ ಮುಗೀತು ಅನ್ಸುತ್ತೆ. 10, 11, 12, ಒಂದು 4 ಅವರ್ಸ್ ಆಯಿತು. ಮೂವಿ ಮಾತ್ರ ನಾವು ಕೊಟ್ಟಿದ್ದ ದುಡ್ಡಿಗೆ ಒಂದು ಪೈಸಾ ಕೂಡ ವೇಸ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿದೆ. ದೇಶಾಭಿಮಾನ ಮಾತ್ರ ತುಂಬ ಇದೆ. ನೋಡಿದ್ರೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಹೇಳ್ತೀನಿ, ಯಾರ್ಯಾರು ನೋಡಿಲ್ಲ ಖಂಡಿತ ನೀವು ಕೂಡ ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಫ್ಯಾಮಿಲಿ ಮೂವಿ ಕೂಡ. ಮತ್ತು ಹಾಗೆಯೇ ಅದು ಹೇಳಿದ್ನಲ್ಲ, ದೇಶಾಭಿಮಾನ ಅಂತ. ಹಾಗೆ ತುಂಬ ಚೆನ್ನಾಗಿದೆ. ಮತ್ತು ಇಂಟರ್ವಲ್ ಬಿಟ್ಟರು, ಆಗಲೂ ಕೂಡ ಮಿಡ್ ನೈಟ್ ಆಗಿತ್ತು. ಅಷ್ಟು ಜನ ಹೇಳ್ಕೊಂಡು, ಯಾಕಂದರೆ ಇದು ಶುಕ್ರವಾರದ ವೀಡಿಯೋ ಆದ್ದರಿಂದ ವೀಕೆಂಡ್ ಇರಲಿಲ್ಲ. ಹಂಗೂ ನಾನು ಶನಿವಾರ ಹೋಗೋಣ ಅಂತ ಹೇಳಿದ್ರೆ, ಶನಿವಾರ ಹೋದರೆ ವೀಕೆಂಡು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಂತ ಶುಕ್ರವಾರನೇ ಹೊರಟ್ವು. ಬಟ್ ಆದರೆ ಅವತ್ತು ಜನ ಇದ್ದರು, ಬರ್ತಾನೆ ಲಾಸ್ಟ್ ಮಿನಿಟಲ್ಲಿ ಬರ್ತಾಯಿದ್ರು. ಯಾಕೆಂದರೆ ಕೊನೆ ಮುಗೀತು ಮೂವಿ ಅಂದರೆ ಮೂವಿ ನೀನು ಸ್ಟಾರ್ಟ್ ಆಗ್ತಾಯಿದೆ ಅಂದಮೇಲೂ ಸ್ವಲ್ಪ ಜನ ಬಂದರು. ಮತ್ತು ಸ್ಟಾರ್ಟ್ ಆದಮೇಲೆ ಕೂಡ ಸ್ವಲ್ಪ ಜನ ಬಂದರು. ಇನ್ನು ಸ್ವಲ್ಪ ಮುಗಿದ ಮೇಲೆ ಕೂಡ ಬಂದರು. ಇದು ಇಂಟರ್ವಲಲ್ಲಿ ಹಾಗೆ ಆಲ್ರೆಡಿ ಗೊತ್ತಿರೋಗೆ ಮಿಡ್ ನೈಟ್ ಆಗಿರುತ್ತೆ. ಒಂದು ಮಿರಿಂಡ ಮತ್ತು ಒಂದು ಪಾಪ್ಕಾರ್ನ್ ತೊಗೊಂಬಂದರು. ಯಾಕೆಂದರೆ ನಾವು ಮನೇಲೇ ಊಟ ಮುಗಿಸ್ಕೊಂಬಂದಿದ್ದ, ಹಂಗಾಗಿ ಏನೂ ಬೇಡ ಅನ್ನಿಸ್ತು. ಏನೇ ತಿಂದಿದ್ರು ಏನೇ ಮಾಡಿದ್ರು ಕೂಡ ಮೂವಿಗೆ ಅಂತ ಬಂದಮೇಲೆ ಒಂದು ಪಾಪ್ಕಾರ್ನ್, ಒಂದು ಜ್ಯೂಸ್ ಇಲ್ಲದೆ ಚೆನ್ನಾಗಿರಲ್ಲಲ್ವ. ಹಾಗಾಗಿ ನಾವು ಕೂಡ ಮೂವಿ ಮುಗಿಸ್ಕೊಂಡು ಕರೆಕ್ಟಾಗಿ 1 ಗಂಟೆಗೆ ಮನೆಗೆ ಬಂದು, ಫುಲ್ಲು ಕತ್ಲೆ ಅನ್ನಿಸ್ತದೆ. ರೋಡಲ್ಲೂ ಕೂಡ ಯಾರೂ ಇರಲಿಲ್ಲ, ಅಷ್ಟು ಕತ್ಲೆ ಅನ್ನಿಸ್ತಾಯಿತ್ತು. ಕರೆಕ್ಟಾಗಿ ನಾವು ಮನೆ ರೀಚ್ ಆದಾಗ 1 ಗಂಟೆ 10 ನಿಮಿಷನೋ 1:15 ಆಗಿತ್ತು. ದಯವಿಟ್ಟು ಯಾರ್ಯಾರು ಮೂವಿ ನೋಡಿಲ್ಲ ಖಂಡಿತ ಹೋಗಿ ನೋಡಿ. ನನಗದು ತುಂಬ ಇಷ್ಟ ಆಯಿತು ಪರ್ಸ್ನಲಾಗಿ. ಹಾಗಾಗಿ ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡ್ತಿದ್ದೀನಿ, ಯಾರ್ಯಾರು ನೋಡಿಲ್ಲ ನೋಡಿ ಅಂತ. ನಿಮಗೇನಾದರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನೀವೇ ನೋಡ್ತಾ ಇರ್ಬೋದು ಟೈಮ್ ಇಷ್ಟ ಆಗಿದೆ ಅಂತ. ನಿಜವಾಗ್ಲೂ ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಬಂದು ಅಂತಲೇ ಹೇಳ್ಬೋದು. ನಮಗಂತೂ ಮೂವಿ ನೋಡಿ ತುಂಬ ಖುಷಿ ಆಯಿತು. ನಮ್ಮದು ಫಾಸ್ಟ್ ಇದೆ, 15 ಮಿನಿಟ್ಸು 1:10 ಆಗಿತ್ತು. ನಮಗದು ತುಂಬ ಖುಷಿ ಆಯಿತು ಅಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ ಫ್ರೆಂಡ್ಸ್.